ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಅಮ್ಮ ಮಗಳು ಒಂದೇ ಮನೆ ಅವರೇ ಪಾಪ. ಅಮ್ಮ ಆ ಬಟ್ಟೆ ಟಬ್ ಎತ್ಕೊಂಡು ಆಚೆ ಹೋಯ್ತವ್ರೆ ಬಟ್ಟೆ ಒಣಗಾಕಕ್ಕೆ. ಮಗಳು ಅಮ್ಮ ನಾನು ಇದನ್ ಕೊಡು ನೀನಾಕ್ ತಲೆ ಕೆಡ್ಸ್ಕೊಂತೀಯ ಅಂತೇಳಿ ಮಗಳು ಆಚೆ ಕಡೆ ಹೋಗಿ ಬಟ್ಟೆ ಒಣಗಾಕ್ತಾ ಅವ್ರೆ. ಹಂಗೆ ಆ ಕಡೆಯಿಂದ ಏನೋ ಸೌಂಡ್ ಆಯ್ತು. ಏನಪ್ಪಾ ಇದು ಸೌಂಡು ಅಂತ ಈ ಕಡೆ ತಿರುಗಿ ನೋಡಿದ್ರೆ ಅವ್ರನ್ನ ಯಾರೋ ಒಬ್ರು ಎಳ್ಕೊಂಡು ಹೋಯ್ತಾ ಇರೋದ. ಹಂಗೆ ರಕ್ತ ಎಗರ್ತು. ಈ ಸೌಂಡು ಅಮ್ಮನ್ ಕೇಳಿಸ್ತು. ಮಗಳೇ ಏನೇ ಆಯ್ತು ಅಂದ್ಬಿಟ್ಟು ಆ ಕಡೆ ನೋಡ್ತಾರೆ. ಯಾರೋ ಬಂದಂಗಾಯ್ತು. ಸೀದಾ ಅಮ್ಮ ಹಂಗೆ ರೂಮ್ ಒಳಗಡೆ ಬರ್ತಾರೆ. ಬಂದು ಕೈಯಲ್ಲಿ ಗನ್ನು ತಗೊಂತಾರೆ. ಆದ್ರೆ ಬುಲೆಟ್ ಕೆಳಗಡೆ ಬಿದ್ದೋಗಿದೆಯಲ್ಲ, ಯಾರೋ ಅಟ್ಯಾಕ್ ಮಾಡ್ದಂಗ ಆಯ್ತು. ಆಚ ಕಡೆ ಲೈಟ್ ಎಲ್ಲ ಬ್ಲಿಂಕ್ ಆಗ್ತಾ ಇದೆ. ಹಂಗಂದ್ರೆ ಇವರು ಟಿಕೆಟ್ ಇರಬೇಕು ಅನ್ಕೋತೀನಿ. ಹಂಗೆ ಇಲ್ಲೊಬ್ರು ಮೇಡಮ್ ಅವರು ಯಾರ ಹತ್ರನೋ ಮಾತಾಡ್ತಾವ್ರೆ. ಯಾರಪ್ಪ ಅಂತ ನೋಡಿದ್ರೆ ಅವ್ರ ಮಗಳು ಅಮ್ಮನ್ಗೆ ಹೇಳ್ತಾವ್ರೆ, ಅಮ್ಮ ಬರ್ತಾ ಇದೀವಮ್ಮ, ಒಬ್ಳೆ ಇದೀನ್ ಮಗಳೇ ಮನೇಲಿ, ಬೇಗ ಬಾರೆ ನೀನ್ ನೋಡ್ಬೇಕು ಅನ್ಸ್ತಾ ಇದೆ. ಸರಿ ಅಂತೇಳಿ ನಮ್ಮ ಹೀರೋ ಇವ್ರೆ, ಅವ್ರ ಹೆಂಡತಿ ಹೀರೋಯಿನ್, ಒಬ್ರು ಮಗಳು ಲವ್ ಮಾಡೋ ಹುಡುಗ ಜೊತೆಲೆ ಅವನವನು. ಸರಿ ಎಲ್ಲರೂ ಪ್ಯಾಕ್ ಆಯ್ತು. ಸೀದಾ ಹಂಗೆ ಹೋಯ್ತಾ ಅವ್ರೆ. ಸೆಂಟ್ರಲ್ಲಿ ಇಂಟರ್ವಲ್ಗೆ ನಿಲ್ಸಿದ್ರು. ಮಗಳು ಹೇಳ್ತಾವಳೆ, ಲವ್ ಇಲ್ಲಿ ನಿನ್ನ ಪಿಕ್ನಿಕ್ ಕರ್ಕೊಂಬಂದಿಲ್ಲ, ನಮ್ಮ ಅಪ್ಪನ ಹೆಂಗಾರು ಇಂಪ್ರೆಸ್ ಮಾಡೋ, ನಮ್ಮ ಮದುವೆಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ನೀನ್ ಬೇಕಾದ್ರೆ ನೋಡೋ ಬರೋ ವರ್ಷಲ್ಲಿ ನಮಗೆ ಮದುವೆ ಮಾಡಿಸ್ಬೇಕು ನಿಮ್ಮಪ್ಪ, ಅಷ್ಟು ಇಂಪ್ರೆಸ್ ಮಾಡ್ತೀನಿ ಕಣೆ ನಿಮ್ಮಪ್ಪನ ಅಂತೇಳಿ ಸೀದಾ ಎಲ್ಲ ಹೋಯ್ತಾರೆ ಅಜ್ಜಿ ಮನೆಗೆ. ನೋಡಿದ್ರೆ ಮನೆಯಲ್ಲಿ ಅಜ್ಜಿನೇ ಇಲ್ಲ. ಹಂಗೆ ಪಕ್ಕದ ಮನೆಗೆ ಹೋಗಿ ಚೆಕ್ ಮಾಡ್ತಾರೆ. ಅಲ್ಲಿ ಆಚ ಕಡೆ ಕ್ಲಿಪ್ ಎಲ್ಲ ಬಿದ್ದೈತೆ. ಹಂಗಂದ್ರೆ ಫಸ್ಟ್ ಮರ್ಡರ್ ಆಯ್ತಲ್ಲ, ಪಕ್ಕದ ಮನೆನೇ ಇವರಮ್ಮನ ಮನೆ. ಈ ಕಡೆ ಮಕ್ಕಳೆಲ್ಲ ಮಾತಾಡ್ಕೊಂತವ್ರೆ. ಅಜ್ಜಿ ಎಲ್ಲೂ ಹೋಗಲ್ವಲ್ಲ ಮನೆ ಬಿಟ್ಟು, ಎಲ್ಲೂ ಹೋದ್ರು. ಅಜ್ಜಿಗೆ ಕಾರ್ ಡ್ರೈವಿಂಗು ಮಾಡಕ್ ಬರಲ್ಲ. ಈ ಕಡೆ ಅಪ್ಪ ಅಮ್ಮನೂ ಎಲ್ಲ ಕಡೆ ಹುಡ್ಕೊಂಡು ಬರ್ತಾರೆ. ಓಕೆ ಕಂಡ್ರೋ ಇಲ್ಲಿ ಫೋನು ಸಿಗ್ನಲ್ ಇಲ್ಲ, ಒಂದ್ 3 ಜನ ಇಲ್ಲೇ ಇರ್ರಿ, ನಾನು ಅಮ್ಮ ಹೋಗ್ಬಿಟ್ಟು ಸಿಟಿಲಿ ಹೋಗ್ಬಿಟ್ಟು ಯಾರನ್ನ ಈ ತರ ನೋಡ್ಕೊಂಡ್ ಬರ್ತೀವಿ ಅಂತೇಳಿ ಆ ಮಗಳು ಲವರು ಅಮ್ಮ ಅಪ್ಪ ಎಲ್ಲ ಸಿಟಿ ಕಡೆಗೆ ಹೋಯ್ತಾವ್ರೆ. ಅಪ್ಪ ಅಮ್ಮ ಹೇಳ್ಬಿಟ್ಟು ಹೋದ್ರಲ್ಲ ಇವಳಿಗೆ ಇಲ್ಲೇ ಇರ್ಬೇಕು ಅಂತ, ಇವಳು ಸೀದಾ ಫಾರೆಸ್ಟ್ ಕಡೆಗೆ ಹೋಯ್ತಾ ಅವಳೆ. ಈ ಕಡೆ ಅಪ್ಪ ಅಮ್ಮ ಹೋದ್ರು. ಅಲ್ಲೊಂದು ಹೋಟೆಲ್ ಇದೆ. ಆ ಹೋಟೆಲ್ ಅಲ್ಲಿ ಹಂಗೆ ಹುಡುಕ್ತಾವ್ರೆ. ಮಗನ್ಗೊಂದು ಫೋಟೋ ಕಾಣಿಸ್ತು. ಸರಿ ಆ ಫೋಟೋಲ್ ಅದು ವಿಚಿತ್ರವಾದ ಪ್ರಾಣಿ ಇದೆ. ಅಪ್ಪನು ಏನೋ ಮಗನೆ ಅಂತ ಹಿಂಗ್ ಬರ್ತಾರೆ. ನೋಡಿದ್ರೆ ಅಲ್ಲಿ ಒಬ್ಬ ಮೈಯೆಲ್ಲ ಯಾರೋ ಪರಿಚರಂಗ್ ಅವ್ರೆ. ಅವನು ಯಾರು ಅದು ಅಂತ ಹೇಳಕ್ ಬರ್ತಾನೆ. ಅಷ್ಟೊತ್ತಿಗೆ ಪಾಪ ಅವನ್ ಪ್ರಾಣನೇ ಹೊಂಟೋಯ್ತು. ಈ ಕಡೆ ಮಗಳನ್ನ ತೋರಿಸ್ತಾರೆ. ಹಂಗೆ ಆ ಫಾರೆಸ್ಟ್ ಕಡೆ ಬಂದ್ರಲ್ಲ, ಸರ್ಕ್ ಅಂತ ಹಿಂದ್ಗಡೆ ಯಾರೋ ಓದಂಗಾಯ್ತು. ಇದ್ಯಾರಯ್ಯ ಇದು ಈ ತರ ಇಷ್ಟೊಂದು ಫಾಸ್ಟ್ ಆಗೋದ ಅಂತೇಳಿ ತಲೆ ಕೆಡಿಸ್ಕೊಳ್ದೆ ಅಲ್ಲಿ ದೂರದಲ್ಲಿ ಒಂದು ಮನೆ ಕಾಣ್ತಾ ಇದೆ. ಆ ಮನೆ ಕಡೆ ಹೋಯ್ತಾರೆ. ಅಲ್ಲಿ ಬಾಟ್ಲೆಲ್ಲ ಹೊಡೆದಾಕೈತೆ. ಇದೇನಪ್ಪ ಇದು, ಅಜ್ಜಿ ಹಿಂಗ್ ಮಾಡಲ್ಲ ಅಂತೇಳಿ ಕಸ ಹೊಡಿತಾವ್ರೆ. ಟಕ್ ಅಂತ ಅಲ್ಲಿ ಯಾರೋ ಒಬ್ರು ಬಂದ್ರು. ಅವ್ರ ಕೈ ಕಾಲೆಲ್ಲ ನೋಡೋದಕ್ಕೆ ಒಂಥರ ಬಿಕಾರವಾಗಿದೆ. ಇವಳಿಗೂ ಫುಲ್ಲು ಭಯ ಆಗಿ ಆ ಡೋರ್ ಹಿಂದ್ಗಡೆ ಬಚ್ಚಿಕೊಂತಾಳೆ. ಅದ್ ಹಿಂಗ್ ಕ್ರಾಸ್ ಆಗಿ ಹೋಯ್ತಲ್ಲ, ಇವಳು ಹಂಗೆ ಆ ಡೋರ್ ಕಡೆ ಹಿಂಗ್ ಬರ್ತಾಳೆ. ನೋಡಿದ್ರೆ ಮಿಸ್ ಆಗಿ ಆ ಡೋರ್ ಒಡೆ ಬಿದ್ದೋಯ್ತಾಳೆ. ಅಲ್ಲಿ ಒಂಥರ ಏನೇನೋ ಗೊಣ್ಣೆ ಇದ್ದಂಗೆ ಐತೆ ಗಮ್ಮು. ಅದನ್ನ ನೋಡ್ಬಿಟ್ಟು ಅಸಹ್ಯ ಆಗಿ ಹಿಂಗ್ ತಿರುಗ್ತಾಳೆ. ನೋಡಿದ್ರೆ ಅಜ್ಜಿನ ಯಾರೋ ಮಸಾಲೆ ದೋಸೆ ಪಾರ್ಸಲ್ ಮಾಡ್ದಂಗೆ ಪಾರ್ಸಲ್ ಮಾಡಿ ಅಲ್ಲಿ ಇಕ್ಕವ್ರೆ. ಅಜ್ಜಿನೂ ಹೇಳ್ತಾ ಇದೆ ಇಲ್ಲಿರ್ಬೇಡ, ಬೇಗ ಹೊಂಟೋಗು ಅಂತ ಬಡ್ಕೊಂತವ್ರ ಅಜ್ಜಿ. ಸೋ ಲೇಟು ಅದು ಒಳಗಡೆ ಬರ್ತಾ ಇದೆ. ಇವಳು ಹಂಗೆ ಸೈಲೆಂಟ್ ಆಗಿ ನಿಂತ್ಕೊಂತಾಳೆ. ಯಾಕಂದ್ರೆ ಅದಕ್ಕೆ ಕಿವಿ ಸರಿಯಾಗಿ ಕೇಳಿಸಲ್ಲ. ಬಟ್ ಅದಕ್ಕೆ ಅಬ್ಸರ್ವ್ ಆಗೋಯ್ತು ಇಲ್ಲಿ ಯಾರೋ ಇದಾರೆ ಅಂತ. ಹಂಗೆ ಮೈಯೆಲ್ಲ ಹಾಕೊಂಡು ಪಗ್ರತಾ ಇದೆ. ರಕ್ತ ಒಂಥರ ಎಗ್ಗಿರ್ತಾ ಇದೆ ಹಂಗೇನೆ. ಆ ಜಂತುನು ಒಂಥರ ವೈಟ್ ಕಲರ್ ವಾಮಿಂಟು ಹಂಗೆ ಆ ಹುಡುಗಿ ಮೇಲೆ ಕಕ್ಬಿಡ್ತು. ಇವಳು ಹೆಂಗೋ ಅಲ್ಲಿಂದ ತಪ್ಪಿಸ್ಕೊಂಡು ಸೀದಾ ಮನೆ ಕಡೆ ಓಡ್ ಬರ್ತಾವಳೆ. ಲವರ್ ಬರೇ ಅಲ್ಲೇ ನಿಂತವನೆ. ಅಲ್ಲಿ ಏನಾಯ್ತು ಮೈಯೆಲ್ಲ ಯಾಕೆ ಟಮಾಟ ಸಾಸಾನೆ ಒರ್ಸೆ ಅಂತ ಅವನು ಹೇಳ್ತಾವನೆ. ಆಕ್ಚುಲಿ ಪಾಪ ಅವ್ನು ಗೊತ್ತಿಲ್ಲಲ್ಲ ಅದು ಬ್ಲಡ್ ಅಂತ. ಇವಳು ಲೋ ಈ ಕಡೆ ಬಾರೋ, ಡೋರ್ ಓಪನ್ ಮಾಡೋ, ಒಳಗಡೆ ಬಾರೋ ಅಂತ ಕರಿತಾವಳೆ. ಇಲ್ಲಿ ಏನಾಯ್ತು ಹೇಳೇನೆ ಅಂತ ಕೇಳ್ತಾವನೆ. ಬಂದವನ್ನ ಹಂಗೆ ಎಳ್ಕೊಂಡ್ ಹೊಂಟೋಗದ. ನಮ್ಮ ಹೀರೋಯಿನು ಹಂಗೆ ಹೊರಗಡೆನೆ ಅವಳೆ. ಸಖತ್ತು ಭಯ ಅವಳಿಗೆ. ತಿರ್ಗಾ ಇಲ್ಲಿ ಬರ್ತದೇನ ಅಂತ ಡಮ ಅಂತ ಗಾಡಿನ ಶೇಕ್ ಮಾಡ್ತಾ ಇದೆ. ಅದು ಹೆಂಗೋ ಡೋರ್ನ ಡಮ್ ಅಂತ ಹಾಕೊಂಡ್ಬಿಡ್ತಾಳೆ. ಈ ಕಡೆ ಅಮ್ಮ ಅಪ್ಪ ಮಗನ್ನ ತೋರ್ಸವ್ರೆ. ಮಗ ಫಸ್ಟೇ ಭಯ ಅವನಿಗೆ. ಅಪ್ಪ ಇಲ್ಲಿಂದ ಹೋಗ್ಬೇಕಪ್ಪ ನಾವು ಅಂತ ಹೇಳ್ಕೊಂಡು ಬರ್ತಾವ್ರೆ. ಈ ಕಡೆ ಹಂಗೆ ಮಗಳನ್ನ ತೋರ್ಸಿದ್ರು. ಮಗಳು ಆ ಕಾರಲ್ಲಿ ಫುಲ್ಲು ಭಯ ಇದ್ದಿ ಬಿದ್ದವಳೆ. ಹೋಗಿದ ಅಪ್ಪ ಅಮ್ಮ ಹಂಗೆ ಬಂದ್ರಲ್ಲ, ಅಲ್ಲಿ ದೂರದಿಂದ ಗೊತ್ತಾಗ್ಬಿಡ್ತದೆ ಏನೋ ಅಪಾಯ ಇದೆ ಇಲ್ಲಿ, ಹುಷಾರಾಗಿರ್ರಿ ಅಂತ. ಆ ಗಾಡಿ ಮಾರ್ಕಲ್ಲ ನೋಡ್ತಾರೆ. ಫುಲ್ಲು ಕೆರ್ದಾಕೈತದು. ಇವ್ರು 3 ಜನನು ಸೈಲೆಂಟಾಗಿ ಹೆಂಗೋ ಬಂದು ನೋಡ್ತಾರೆ. ಅದು ಯಾವುದೋ ಒಂದು ಡೆಡ್ ಬಾಡಿ ಹಾಕೊಂಡಲ್ಲಿ ತಿಂತಾ ಇದೆ. ಓಕೆ ಇವಾಗ ನಾನು 1 2 3 ಎಣ್ಣಿಸ್ತೀನಿ, ಅಷ್ಟು ಬೇಗ ಎಲ್ಲ ಓಡೋಗ್ಬೇಕಂತೇಳಿ ಸೀದಾ ಎಲ್ಲ ಒಂದು ಮನೆ ಒಡೆ ಬಂದು ಸೇರ್ಕೊಂತಾರೆ. ಇಲ್ಲಿ ಅಪ್ಪ ಡಿಸ್ಕಸ್ ಮಾಡ್ತಾವನೆ. ಓಕೆ ಅದಕ್ಕೆ ಕಿವಿ ಸ್ವಲ್ಪ ಕೇಳಿಸಲ್ಲ. ಓಕೆನಾ, ಹೆಂಗಾರು ನಾನು ಹೋಗಿ ಮಗಳನ್ನ ಕರ್ಕೊಂಬರ್ತೀನಿ, ಪ್ಲೀಸ್ ಇಲ್ಲೇ ಇರಿ ನೀವು ಅಂತೇಳಿ ಅಪ್ಪ ಮಾತ್ರ ಸೀದಾ ಹೋಯ್ತಾರೆ ಮಗಳನ್ನ ಕರ್ಕೊಂಬರಕ್ಕೆ. ಆ ಡೋರು ಓಪನ್ ಮಾಡಿದ್ರು. ಮಗಳು ಅಪ್ಪ ಬಂದನಪ್ಪ, ಮಾತಾಡ್ಬೇಡ ಸುಮ್ಮನೆ ಇರು ಅಂತೇಳಿ ಸೀದಾ ಹೆಂಗೋ ಆ ಹುಡುಗಿನ ಮನೆ ಒಳಗೆ ಕಳಿಸ್ಬೇಕು. ನೋಡಿದ್ರೆ ಪಾಪ ಅದು ಅಪ್ಪನ್ನ ಎಳ್ಕೊಂಡ್ ಹೊಂಟೋಯ್ತದೆ. ಮಗಳು ಸೇಫ್ ಆದ್ಲು. ಅಪ್ಪ ಅದ್ರ ಜೊತೆ ಹೊಂಟಲ್ಲ. ಈ ಕಡೆ ಮಗಳನ್ನ ತೋರ್ಸೆ. ಮೈಯೆಲ್ಲ ಫುಲ್ಲು ಮಳೆ ಬಂದು ನೆಂದೋಗಿರೋ ತರ ಬ್ಲಡ್ ಮೈಯೆಲ್ಲ. ಆ ಕೈಯೆಲ್ಲ ಬೇರೆ ಕುಯ್ಕೊಂಡಿರೋ, ಮೊಟ್ಟೆ ಬೇರೆ ಬರ್ತಾ ಇದೆ. ತಮ್ಮ ಬೇರೆ ನಿನಗೇನಾಯ್ತು ಅಂತ ನೋಡ್ತಾವನೆ. ಅಮ್ಮನೋ ಒಂದ್ ಗ್ಲಾಸ್ ನೀರ್ ತಗೊಂಬಂದ್ ಕೊಡ್ತಾರೆ. ಮಗಳೇ ಏನು ಆಗಲ್ಲ ಮಗಳೇ, ನಿನಗೇನು ಆಗಲ್ಲ ಅಂತ ಸಮಾಧಾನ ಮಾಡ್ತಾವ್ರೆ. ಇಲ್ಲಮ್ಮ ನನಗೆ ಏನೇನೋ ಆಗ್ತಾ ಇದೆಯಮ್ಮ ಮೈಯೆಲ್ಲ ಅಂತ ಈ ಕಡೆ ಮಗಳು ಹೇಳ್ತಾವಳೆ.
ಹೋಯ್ತಾಳೆ. ಅಮ್ಮನಿಗೆ ಬೇಜಾರಾಗಿ ಸೀದಾ ಬಂದು ಆಚ ಕಡೆ ಕುತ್ಕೊಂಡ್ಬಿಡ್ತಾರೆ. ಲವ್ ಮಗನೇ, ಅದೊಂಥರ ವೈರಸ್ ತರ ಕಣೋ, ಈ ಕಡೆ ಅಪ್ಪನ್ನು ಕಾಪಾಡಬೇಕು. ಒಂದ್ ಕೆಲಸ ಮಾಡ ಮಗನೇ, ನೀನು ಅಕ್ಕನ ಹುಷಾರಾಗಿ ನೋಡ್ಕೋ, ನಾನು ಹೋಗಿ ಅಪ್ಪನ್ ಕರ್ಕೊಂಬರ್ತೀನಿ ಅಂತೇಳಿ ಅಮ್ಮ ಎದ್ದು ಸೀದಾ ಆಚೆ ಹೋಯ್ತಾರೆ. ಆ ಕಡೆ ಪಾಪ ಹುಡುಕ್ತಾ ಬಿದ್ದವ್ರೆ. ಈ ಕಡೆ ಅಕ್ಕನ್ನ ತೋರ್ಸರಲ್ಲ, ಮೈಯೆಲ್ಲ ಕುಯ್ಕೊಂಡಿದೆ. ಹಾಕ್ಸಿಲ್ಲ, ಕುಯ್ಕೊಂಡಿದ್ದ ಮಾರ್ಕರ್ ಅದು ಮೊಟ್ಟೆ ಇಡ್ತಾ ಇದೆ. ತಮ್ಮ ಈ ಕಡೆ ಫೇಸ್ ವಾಶ್ ಮಾಡ್ತಾವನೆ, ಏನೇ ಸೌಂಡ್ ಅಂತ ತಿರುಗಿ ನೋಡ್ತಾನ ಆ ಕಡೆ. ಈ ಕಡೆ ಅಮ್ಮನೂ ಆ ಮನೆಗೆ ಬಂದ್ರು. ಅಲ್ಲಿ ನೋಡಿದ್ರೆ ಯಜಮಾನ್ರನ್ನ ಅದು ಫುಲ್ಲು ಪಗರಿ ಅಲ್ಲಿ ಮಲಗಿಸೈತೆ. ಎಂತಿ ಬಂದಿದ್ದ ಯಜಮಾನ್ರು ನೋಡಿದ್ರಲ್ಲ, ಅಲ್ಲಿ ಸೌಂಡ್ ಹೇಳಕ್ ಆಗ್ತಲ್ಲ, ಯಾಕಂದ್ರೆ ಅದು ಬಂದ್ಬಿಟ್ರೆ ಅಷ್ಟು ಭಯ ಅವ್ರಿಗೆ. ಹೆಂಗೋ ಅವಳನ್ನ ನೋಡ್ತಾವನೆ, ಬಟ್ ಎಂತಿ ಕಡೆ ನೋಡ್ತಾ ಇಲ್ಲ. ಆ ಕಡೆ ಏನೋ ಸೌಂಡ್ ಬಂದಂಗ ಆಯ್ತಲ್ಲ, ಸೀದಾ ಅವರು ಸ್ಟ್ರೈಟ್ ಆಗಿ ಹೊಂಟೈತಾರೆ. ನೋಡಿದ್ರೆ ಅವ್ರ ಅಮ್ಮ 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 ಅಂತ ಕರಿದ ತಕ್ಷಣ ಅವ್ರ ಅಮ್ಮ ನಿಧಾನ ಕಂಡ್ಬಿಡ್ತಾರೆ. ಮಗಳೇ ನೀನ್ ಯಾಕೆ ಬಂದೆ ಇಲ್ಲಿಗೆ ಅಂತ ಹಿಂಗ ಅಮ್ಮನ ಹತ್ರ ಮಾತಾಡ್ತಾವ್ರೆ. ಹಂಗೆ ಈ ಕಡೆ ಮನೇಲಿ ತೋರಿಸ್ತಾರೆ. ಆ ಹುಡುಗಿ ಚಾಕು ತಗೊಂಡು ಕೈನ ಏನೋ ಕಿತ್ತಾಕ್ತಾವಳೆ. ಹಂಗೇನೆ ತಿರ್ಗಾ ಈ ಕಡೆ ಅಮ್ಮಮ್ಮಗಳನ್ನ ತೋರಿಸಿದ್ರು. ಆ ಜಂತು ಬಂತಲ್ಲ, ನೀಟಾಗಿ ಅವರೊಂದು ಬಕೆಟ್ ಇದೆ, ಅಲ್ಲಿ ಟಬ್ ಅನ್ಕೋತೀನಿ, ಆ ಟಬ್ಬಲ್ಲಿ ನೀರು ಇದೆ, ಅದ್ರಲ್ಲಿ ಹೋಗಿ ಬಚ್ಚಿಕೊಂತಾರೆ ಅವರು. ಈ ಕಡೆ ಅಮ್ಮನೋ ನೋಡ್ತಾ ಅವ್ರೆ ಕಣ್ಬಿಟ್ಕೊಂಡು. ಅದು ಬಂತಲ್ಲ, ಆ ಕಡೆ ಈ ಕಡೆ ನೋಡ್ತಾ ಇದೆ. ಈ ಕಡೆ ಹಂಗೆ ಅಕ್ಕ ತಮ್ಮನ್ ತೋರಿಸಿದ್ರು. ಲೇ ಏನೇ ಮಾಡ್ತಾ ಇದೀಯ ಕೈನ, ನಿನಗೇನೇ ಆಯ್ತು ಅಂತ ಕೇಳ್ತಾವನೆ. ನೋಡಿದ್ರೆ ಈ ಕಡೆ ತೋರಿಸಿದ್ರು. ಅದೊಂಥರ ಮುಖಾನೇ ನೋಡಕ್ ಒಂಥರ ಏಲೇನ್ ಇದ್ದಂಗೆ ಐತಲ್ಲ, ಅದು ಆ ಕಡೆ ಈ ಕಡೆ ನೋಡ್ತಾ ಇದೆ. ಈ ಕಡೆ ಹಂಗೆ ಆ ಹುಡುಗಿನ ತೋರ್ಸಾರಲ್ಲ, ಅದು ಕೈಯೆಲ್ಲ ಕುಯ್ತಾವಳೆ. ನೋಡಿದ್ರೆ ಮೊಟ್ಟೆ ಡಜನ್ ಗಂಟ್ಲೆ ಬರ್ತಾ ಇದೆ. ಅಮ್ಮ ಬೇರೆ ಟಬ್ಬಲ್ ಬಚ್ಚಿಕೊಂಡಿದ್ದಾರೆ. ಇನ್ನೇನು ಅಮ್ಮನ ಅಟ್ಯಾಕ್ ಮಾಡಬೇಕು, ಹಂಗೆ ಅವಳು ನೀರೊಡೆ ಹೊಂಟೈತಾರ ಅವ್ರಮ್ಮ. ಈ ಕಡೆ ಮಗನು ಅದೇ ಮನೆಗೆ ಬಂದ. ಇನ್ನೇನದು ಅಮ್ಮನ್ನ ಅಟ್ಯಾಕ್ ಮಾಡಬೇಕು. ಮಗ ಲಬೋ ಅಂತ ಜೋರಾಗಿ ಬಡ್ಕೊಂತ ನೋಡಿ ಸೀದಾ ಏಲಿಯನ್ನು ಮಗನ ಅಟ್ಯಾಕ್ ಮಾಡಕ್ಕೆ ಬರ್ತಾ ಇದೆ. ಸರಿ, ಈ ಕಡೆ ಅವ್ರ ಅಮ್ಮನ್ನ ಕಾಪಾಡೋಣ ಅಂತ ಹೋಯ್ತಾಳೆ. ಬಟ್ ಸೋ ಲೇಟ್. ಅವ್ರಮ್ಮ ಪ್ರೆಗ್ನೆಂಟ್ ಆಗಿ ಮಗು ತರ ಏನೋ ಬರ್ತಾ ಇದೆ ಅಲ್ಲಿ. ಈ ಕಡೆ ತೋರಿಸ್ತಾರೆ, ಆ ಹುಡುಗ ಬಡ್ಕೊಂಡಲ್ಲ, ಅಪ್ಪ ಹೆಂಗೋ ಅವನ್ನ ಗಟ್ಟಿ ಹಿಡ್ಕೊಂಡಿದ್ದಾರೆ. ಉಸಿರಾಡ ಮಗನೇ ಸೈಲೆಂಟ್ ಆಗಿರುವಂತ. ಅದು ಆ ಕಡೆ ಈ ಕಡೆ ಸರ್ಚ್ ಮಾಡ್ತಾ ಇದೆ. ಮಗನ ಹೆಂಗೆ ಕಳಿಸ್ತಾರೆ, ಮಗನೇ ಸೌಂಡ್ ಮಾಡ್ಬೇಡ, ನಿಧಾನಕ್ಕೆ ಹೋಗುವಂತ. ಮಗುಗೊಂಥರ ಅವನಿಗೆ ಭಯ, ಅಷ್ಟು ಭಯ ಅವನಿಗೆ, ಅಳೋ ತರ ಹೋಯ್ತಾನೆ. ನೋಡಿದ್ರೆ ಅಲ್ಲಿ ಬಿದ್ದೋಗ್ಬಿಡ್ತಾನೆ ಕೆಳಗಡೆ. ಯಾಕಂದ್ರೆ ಅಲ್ಲಿ ಏನೋ ಕಬ್ಬಣ ಬಿದ್ದು ಸೌಂಡ್ ಆಗ್ಬಿಡ್ತದೆ. ಅದು ಬಂದು ಹಂಗೆ ಮೇಲ್ಗಡೆ ನಿಂತ್ಕೊಂಡು ಮೂಸ್ತಾ ಇದೆ. ಅಪ್ಪ ಅದನ್ನ ನೋಡ್ತಾವ್ರೆ. ಸರಿ, ಮಗನ್ನ ಹೆಂಗಾರು ಕಾಪಾಡಲೇಬೇಕಂತೇಳಿ ಅಪ್ಪ ಲಬೋ ಅಂತ ಪಡ್ಕೊಂತಾರೆ. ಅದು ಸೀದಾ ಹೋಗಿ ಅಪ್ಪನ್ನ ಅಟ್ಯಾಕ್ ಮಾಡುತ್ತೆ. ಫುಲ್ಲು ಒಂಥರ ಕೊಚ್ಚಿ ಬಿಸಾಕುತ್ತೆ ಗುರು ಅವ್ರ ಅಪ್ಪನ್ನ. ಈ ಕಡೆ ಅಮ್ಮ ಮಗ ಇಬ್ರು ಹತ್ಕೊಂತಾರೆ. ಸರಿ ಕಣೋ ಬಾ ಅಂತೇಳಿ ಮಗನ ಹೆಂಗೋ ಕರ್ಕೊಂಬರ್ತಾರೆ. ಆ ಬಸ್ಸಲ್ಲಿ ಅಮ್ಮ ಇದ್ದಾರೆ. ಅದು ಆಚ ಕಡೆ ಫುಲ್ಲು ಸೌಂಡ್ ಮಾಡ್ತಾ ಇದೆ ಹಂಗೇನೆ. ಈ ಕಡೆ ಅಪ್ಪ ಬೇರೆ ಅವನ ಮಡಿಲಲ್ಲೇ ಮಲಗಿ ಪ್ರಾಣ ಬಿಟ್ಕೊಂತಾರೆ. ಮಗನ ಮೈಯೆಲ್ಲ ಫುಲ್ಲು ರಕ್ತ. ಹಂಗೆ ಮಾರನೇ ದಿನ ಬೆಳಗ್ಗೆ ಎದ್ದಂಗೆ ಆಚೆ ಬರ್ತಾನೆ. ತಂಗಿನೂ ಸತ್ತು ಬಿದ್ದವ್ರೆ. ಸರಿ ಅಂತೇಳಿ ಆ ಬಸ್ಸಲ್ಲಿ ನೋಡೋಣ ಅಂತ ಅವ್ರ ಅಮ್ಮನೋಗಿ ನೋಡಿದ್ರೆ, ಅಮ್ಮನ್ನು ಕೈಯೆಲ್ಲ ಕಟ್ಟಾಕ್ಬಿಟ್ಟು ಅವ್ರಮ್ಮನ್ನ ಮಾಡಿತ್ತಲ್ಲ ಸೇಮ್ ಅದೇ ತರ ಇವರಮ್ಮನ್ನು ಮಾಡವ್ರೆ. ಪಾಪ ಇವರಮ್ಮ ಲಬೋ ಅಂತ ಬಡ್ಕೊಂತಾರೆ. ಕೈಯಲ್ಲಿ ಒಂದು ಗನ್ ಇದೆ. ಶೂಟ್ ಮಾಡಿ ನೋಡ್ತಾನೆ, ಅದರಲ್ಲಿ ಬುಲ್ಲೆಟೇ ಇಲ್ಲ. ಇದೇನಪ್ಪ ಅಂತ ಹಿಂಗೆ ನೋಡ್ತಾವನ್. ಆ ಕಡೆಯಿಂದ ಏನೋ ಸೌಂಡ್ ಬರ್ತಾ ಇದೆ. ಟಕ್ ಅಂತ ಅಲ್ಲಿ ಪೊಲೀಸ್ ಅವ್ರು ಬಂದ್ರು. ಒಂಥರ ಪ್ಯಾದೆ ತರ, ಮೆಂಟ್ಲ ತರ, ಹಂಗೆ ಸೈಕೋ ತರ ಹೋಯ್ತಾವನೆ ಹುಡುಗ. ಹಂಗೆ ಮೂವಿನ ಮುಗಿಸ್ತಾರೆ. ಇವನು ಇಲ್ಲೇ ಇದ್ದಿ ಆ ಏಲಿಯನ್ನ ಸಾಯಿಸ್ತಾನ, ಇಲ್ಲ ನೆಕ್ಸ್ಟ್ ತುಂಬಾ ಏಲಿಯನ್ ಈ ಊರಿಗೆ ಬರ್ತಾ. ಯಾಕಂದ್ರೆ ಅವ್ರ ಅಕ್ಕನ ಕೈಯಲ್ಲೂ ಮೊಟ್ಟೆ ಇತ್ತು. ಅವ್ರ ಅಜ್ಜಿನೂ ಅದು ಪ್ರೆಗ್ನೆಂಟ್ ಮಾಡಿತ್ತು. ಅಮ್ಮನೂ ಸೇಮ್ ಹಂಗೆ ಮಾಡಿತ್ತು. ಏನಾಗುತ್ತೆ ನೆಕ್ಸ್ಟ್ ಪಾರ್ಟ್ ಬರಲಿ ನೋಡೋಣ. ಈ ಮೂವಿ ಚೆನ್ನಾಗಿದ್ರೆ ಜೊತೆಲಿರಿ, ನೆಕ್ಸ್ಟ್ ಒಂದು ಒಳ್ಳೆ ಮೂವಿಲಿ ನೋಡೋಣ. ಟಾಟಾ.